ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮಲ್ಲೇಶ್ವರಂನಲ್ಲಿ ನಡೀತಿರುವಂಥ ಕಡಲೆಕಾಯಿ ಪರೀಕ್ಷೆ ಬಗ್ಗೆ ಹೇಳ್ತಾ ಇದ್ದೀನಿ. ಬನ್ನಿ, ಆಗಿದ್ದರೆ ಕಡಲೆಕಾಯಿ ಪರೀಕ್ಷೆನ ನೋಡ್ಕೊಬರೋಣ. ಇದು ಕಡಲೆಕಾಯಿ ಪರೀಕ್ಷೆ ಆಗಿರೋದ್ರಿಂದ ನಿಮಗೆ ಎಲ್ಲ ಕಡೆ ಬರೀ ಕಡಲೆಕಾಯೇ ಕಾಣುತ್ತೆ. ನೋಡಿ, ಈ ರೀತಿ ಇದು ಒಂಥರ ಜಾತ್ರೆ ಥರ ಇರುತ್ತೆ. ಕಾರ್ತಿಕ ಮಾಸದ ಪ್ರಯುಕ್ತ ಇದನ್ನು ಇಟ್ಕೊಂಡಿದ್ದಾರೆ. ಸೊ 15ನೇ ತಾರೀಕಿಂದ ನವೆಂಬರ್ 18ರವರೆಗೆ ಇದು ನಡೆಯುತ್ತೆ. ನೋಡಿ, ಈ ರೀತಿ ಬಹಳಷ್ಟು ಐಟಮ್ಸ್ಗಳನ್ನ ನೀವು ನೋಡ್ಬೋದು. ನೋಡಿ, ಕಡಲೆಕಾಯಿನಲ್ಲೇ ಬಸವನ್ನ ಮಾಡಿದ್ದಾರೆ. ಇದು ಭಾಳ ಚೆನ್ನಾಗಿದೆ ನೋಡೋದಕ್ಕೆ. ಇದು ಮಾಡಿರೋದು ಬರೀ ಕಡಲೆಕಾಯಿಯಿಂದ. ಸೊ ಇದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಸೊ ಇದು ದೇವಾಲಯದ ಹೊರಾಂಗಣ. ಸೊ ಇದು ದೇವಸ್ಥಾನದ ಒಳಗಡೆ ಈ ರೀತಿ ಇದೆ. ಸೊ ದೇವಸ್ಥಾನನೆಲ್ಲ ಆದಷ್ಟು ಕಡಲೆಕಾಯಿಂದ ಅಲಂಕಾರ ಮಾಡಿದ್ದಾರೆ. ಇದು ಕಡಲೆಕಾಯಿ ಪರೀಕ್ಷೆ ಆಗಿರೋದ್ರಿಂದ ನೋಡಿ, ಎಲ್ಲ ದೇವರುಗಳನ್ನು ಕಡಲೆಕಾಯಿನಲ್ಲೇ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನ ನೋಡೋದಕ್ಕೆ ಬಹಳ ಸುಂದರವಾಗಿತ್ತು. ಎಲ್ಲದನ್ನು ಕಡಲೆಕಾಯಲ್ಲೇ ಅಲಂಕಾರ ಮಾಡಿರೋದ್ರಿಂದ ನೋಡಿ, ಪ್ರತಿಯೊಂದನ್ನು ಕಡಲೆಕಾಯಿನಲ್ಲಿನೇ ಮಾಡಿದ್ದಾರೆ. ನೋಡಿ, ದೇವಿಗೆ ಅಲಂಕಾರ ಕೂಡ ಕಡಲೆಕಾಯಿನಲ್ಲಿನೇ ಮಾಡಿದ್ದಾರೆ. ಸೊ ನೋಡಿ, ನೀವು ಆಚೆ ಬಂದರೆ ಬರೀ ಕಡಲೆಕಾಯಿ ಸಿಗುತ್ತೆ ನಿಮಗೆ ಮಾರೋದು. ನಂತರ ಅದರ ದೇವಸ್ಥಾನದ ಪಕ್ಕದಲ್ಲಿರುವಂಥ ಇದು ಗಂಗಮ್ಮ ದೇವಿ ದೇವಸ್ಥಾನ. ಇದು ಅಷ್ಟೇ ಬಹಳಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಒಳಗಡೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಇತ್ತು. ಗಂಗಮ್ಮ ದೇವಿನೂ ಕೂಡ ಅಷ್ಟೇ ಕಡಲೆಕಾಯಿನಲ್ಲಿ ಅಲಂಕಾರ ಮಾಡಿದರು. ದೇವರು ಕಡಲೆಕಾಯಿ ಮಾರ್ತಿರೋ ರೀತಿ ಅಲಂಕಾರ ಮಾಡಿದರು. ನೋಡಿ, ದೇವರು 2 ಬುಟ್ಟಿನಲ್ಲಿ ಕಡಲೆಕಾಯಿ ಇಟ್ಕೊಂಡು ಮಾರೋ ರೀತಿ ಒಂದು ಸ್ಕ್ಯಾನರ್ನ ಇಟ್ಟು ಅಲಂಕಾರ ಮಾಡಿದರು. ಇದು ಬಹಳ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡಿ, ದೇವರು ಕಡಲೆಕಾಯಿ ಪೊಟ್ಟಣನ ಇಟ್ಕೊಂಡು ಕಡಲೆಕಾಯಿ ಮಾರೋ ರೀತಿ ಅಲಂಕಾರ ಮಾಡಿದರು. ದೇವಸ್ಥಾನ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತೆ ಈ ದೇವಸ್ಥಾನದಿಂದ ಆಚೆ ಬಂದ ಎದುರುಗಡೆ ನಿಮಗೆ ಇನ್ನೊಂದು ನಂದಿ ದೇವಸ್ಥಾನವಿದೆ. ಬಹುಮುಖದ ನಂದಿ ದೇವಸ್ಥಾನ. ಇದಂತೂ ಬಹಳ ಸುಂದರವಾಗಿದೆ. ಸೊ ಯಾರು ಈ ದೇವಸ್ಥಾನನ ಕೂಡ ಮಿಸ್ ಮಾಡಬೇಡಿ. ನೋಡಿ, ಈ ದೇವಸ್ಥಾನದ ವಿಶೇಷ ಏನಂದರೆ ನಂದಿ ಬಾಯಲ್ಲಿ ನೀರು ಬರುತ್ತೆ. ಅದು ಕೆಳಗಡೆ ದೇವ್ರದ್ದು ಲಿಂಗ ಇದೆ, ಶಿವಲಿಂಗ ಇದೆ, ಅದರ ಮೇಲೆ ಆ ನೀರು ಬೀಳುತ್ತೆ. ಅದೇ ಈ ದೇವಸ್ಥಾನದ ವಿಶೇಷತೆ. ಸೊ ಯಾರೆಲ್ಲ ಮಲ್ಲೇಶ್ವರಂಗೆ ಕಡಲೆಕಾಯಿ ಪರೀಕ್ಷೆಗೆ ಹೋಗ್ತೀರಾ, ಖಂಡಿತವಾಗ್ಲೂ ಈ ದೇವಸ್ಥಾನನ ಮಿಸ್ ಮಾಡಬೇಡಿ. ನಂತರ ಅಲ್ಲಿಂದ ಹೊರಗಡೆ ಬಂದರೆ ಈ ರೀತಿ ಜಾತ್ರೆ ಕೂಡ ಆಯೋಜಿಸಿದರು. ಸೊ ಇದಾಗಿತ್ತು ಮಲ್ಲೇಶ್ವರಂನ ಕಡಲೆಕಾಯಿ ಪರೀಕ್ಷೆ.